अब समाचार विस्तार से। बीदर तालुके के सिपलागेरा और कबीरवाड़ा गांव के लोगों ने आज बुधवार 14 फरवरी को बीदर में गांव की जमीन पर गांव के एक व्यक्ति फर्जी दस्तावेज बनाकर कब्जा कर लेने के खिलाफ विरोध प्रदर्शन किया और बीदर के अंबेडकर सर्किल से डीसी कार्यालय तक एक विरोध रैली निकाली गई। डीसी कार्यालय पहुंचकर इन गांवों के लोगों ने डीसी और तहसीलदार को इस संबंध में एक मेमोरेंडम दिया और उस व्यक्ति के खिलाफ कार्रवाई करने की मांग की। इस अवसर पर राजकुमार मूल भारती, अभी काड़े, भारत रमेश, लालम्मा, पार्वती, गोड़ियप्पा, शंभूजी, जयशील मेत्रे, नरसिंह के डुड्डी, चंद्रमा और अन्य पुरुष और महिलाएं उपस्थित थे। केपी न्यूज के कैमरामैन पपुराज का कवरेज। जोड़ा सिप वगैरह गांव में जो भू हरियाणा कर रहे कुछ अब्दुल समद बोल के नाम है। 99 एकड़ का ज़मीन जो है गवर्नमेंट लैंड है। जब हम लोग मैं उधर के मम्मगा हूँ तो कैसा हुआ बोले तो हमारे ताता अज्जा हमारे डैडी सब उधर ही इंतकाल हो गया। 100 वर्ष के बाद आके वो उसका पानी में नहीं नाम आ रहा। 9 एकड़ 1 गुंठे के पानी में नाम ऐसा है। ये सब लैंड माफिया का काम है। इसको हमारे बिदर के डीसी और तहसीलदार साहब और हमारे जो भी इंचार्ज होते ऑलरेडी हमारे जो इंचार्ज है 10 बार हम लोग कंप्लेंट देने के बाद भी हमारे एक्शन नहीं लिए उनके ऊपर कुछ भी। उन्होंने डेली आके उधर साफ सफाई करना, लोगों को डराना करना, धमकी डालना, ये काम हो रहे। इसलिए हम जिला प्रशासन को अब हम मनवी दिए हैं, आगे जो एक्शन लेते हैं उन्होंने उसके ऊपर हम अटल रहेंगे। जयशील मेत्रे असलत्तर साब्रे नमग ಏನಂದ್ರೆ ನಮಗೆ ನಿಂದ್ರಗೂಡಲ್ಲಿ ಹೊಂಟಾನ ಅಲ್ಲಿ ಜಾಗನೇ ಬೇಡ ಎಸ್ಸಿ ಕಿರಿಸ್ತಾನ ಎಡ್ಡೆ ಕುಲ ನಮ್ಮ ಮಾತು ಅದಕ್ಕೆ ಬಿಟ್ಟು ಏನೂ ಇಲ್ಲ ಮುದುಕಾಗಿರೋ ಅವ ಖೂನ ಇಲ್ಲ ಎಲ್ಲಿ ಊರ ನಮ್ಮದು ಜಾಗ ನಮ್ಮದು ಅವ ಬಂದು ಮಾಡತಾನೆ ಹಿಂಗೆ ನಾವು ನೀವು ಮಾಡೇ ಕೊಡಲೇವು ನೋಡ್ರಿ ನೀವು ಬಂದು ಹೇಳಬೇಕು ಸಟ್ಟ ಎ ಸಿ ಬರಬೇಕು ಡಿ ಸಿ ಬರಬೇಕು ಎಲ್ಲರೂ ಬರಬೇಕು ಬಂದು ಹೇಳಬೇಕು ಮುದುಕಾಗಿರೋ ಊರಾಗ ನಾ 2-3 ತಲೆ ಹೋಗ್ಯಾವ ಅದ್ರ ನಾವು ಒಬ್ಬಕ್ಕೇನು ಚಕಸಿದೆ ಹಾಂ ಅದು ಎಲ್ಲ ನಮ್ಮ ಕಬ್ಜಾ ಆಗ್ಯದ ಸಾಬ್ರು ಎಲ್ಲರೂ ಮಾಡಿದ್ರೆ ಸರ್ಕಾರ ಕೊಟ್ಟಂತ ಜಾಗ ನಮಗೆ ಅವ ಬಂದು ರೊಕ್ಸಬೇಕಲ್ಲ ಅದು ರೊಕ್ಸಿಲ್ಲ ಈಗ ಬಂದು ಟ್ಯಾಕ್ಸ್ ಕಟ್ಲತ್ತಿದ್ದಾವೆ ಪಂಚಾಯತ್ ಆಲ್ರೆಡಿ ಹೆಸರದ ನಮ್ಮ ಗಂಡಂದು ಹನುಮಂತದ ಅವ್ನಿಗೆ ಹೆಸರು ಹೇಳೋನು ಹೇಳ್ತಾ ಹಿರುಗಳ ಹೆಸರು ಹೇಳೋನು ಟಿಕೆಟ್ ಪಾರ್ಕೋದಲ್ಲಿ ನೋಟಿಸಿ ಕೊಡತ್ತಾನವ ಯಾಕೆ ಕೊಡತ್ತಾನ ನೋಟಿಸಿ ಅವ ನೋಡಿ ನಮ್ಮ ಹೊಂಟಾನು ನಮ್ಮ ಒಳಗೆ ದಮ್ಮಿಲ್ಲ ಕೊಡ್ತಾರ ಸಾಬ್ರು ಬಂದು ಕೊಡ್ಬೇಕಿಲ್ಲ ಚಾಲಿ ಹೊರ ಜೀವನ ಕೊಡ್ತಾ ಇಲ್ಲ ಸತ್ತು ಬರಾಬರಿ ಇಲ್ಲ ನಾವು ಮಾಡಿಕೊಡಲೇವು ಹಾಂ ನಾವು ಮಾಡೇ ಕೊಡಲೇವು ಸಾಬ್ರೆ ಹಿರುಗಳು ಒಬ್ಬಕ್ಕೆ ನಾವು ಒಬ್ಬಕ್ಕೇನೆ ಇದೆ ನಮ್ಮ ಜೀವ ಹೋಗಲ್ಬೇಕು ಏನು ಸಿಪ್ಪಲ್ಗೆರೆ ಕಬೀರವಾಡ ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ 2 ಸಮುದಾಯಗಳು ಆ 2 ಸಮುದಾಯಗಳು ಸುಮಾರು ವರ್ಷಗಳಿಂದ ಆ ಗ್ರಾಮದಲ್ಲಿ ವಾಸವಾಗುತ್ತಿದ್ದು ಮಾಡ್ತಾ ಇದ್ದಾನಲ್ಲಿ. ಆದರೆ ಅದು ಕೂಡಲೇ ಏನದಂದ್ರೆ ಅವನಿಗೆ ಅಲ್ಲಿ ಬರಲ್ದಪ್ಪಲೆ ಜಿಲ್ಲಾಡಳಿತ ಕಡಿವಾಣ ಹಾಕಬೇಕು ಮತ್ತು ಅವನ ಮ್ಯಾಗ FR ಆಗಬೇಕು. ಹಾಕಿ ಅಲ್ಲಿ ಏನದ ಜನರಿಗೆ ಆ 2 ಕಮ್ಯುನಿಟಿ ಜನರಿಗೆ ಅವ್ರ ಮೇಲೆ ಏನು ಅನ್ಯಾಯ ಆಗಲ್ದಪ್ಪಲೆ ಜಿಲ್ಲಾಡಳಿತ ಭಾಳ ಈ ಕೇಸಿನಾಗ ಭಾಳ ಒಂದು ಎಚ್ಚರಿಕೆಯಲ್ಲಿಂದ ಇರಬೇಕಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾಕಂತಂದರೆ ಅವರು ಆ ವ್ಯಕ್ತಿಗಳು ಅವ್ರ ಹಿಂದೆ ಏನೋ ಯಾರಿದ್ದವ್ರು ನಮ್ಗೆ ಕೊನೆಯಲ್ಲ ಇಂಥ ಅಧಿಕಾರಿಗಳು ಇಟ್ಕೊಂಡು ಈ ಅಧಿಕಾರಿಗಳು ಇವರೆಲ್ಲ ಯಾಕೆ ಈ ಥರ ಮಾತಾಡ್ತಾರಂದರೆ ಒಬ್ಬ ಜಿಲ್ಲಾಧಿಕಾರಿ ಹೇಳಿದ್ರು ನನಗೆ ಕೊನೆಯಲ್ಲ ಅಂತವ ಯಾಕೆ ಹಿಂಗೆ ಮಾತಾಡ್ತಾರೋ ಇವರೆಲ್ಲ ಹಿಂದೆ ಮಂತ್ರಿ ಅವ್ರ ಕೈವಾಡ ಇದೆ, ರಕ್ಷಣೆ ಇದೆ, ಅದಕ್ಕೆ ಈ ಥರ ಮಾತಾಡ್ತಾರೆ ಅಷ್ಟೇ. ಅದಕ್ಕೆ ನಾವು ಉಗ್ರವಾಗಿ ಖಂಡಿಸ್ತೀವಿ. ಇದು ನೀತಿ ಸರಿಯಾಗಲ್ಲ. ಈ ನಿಮ್ಮ ಡಂಬರಾಟ ಬಿಡಬೇಕು, ಬಡ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಯಾವ ರೌಡಿ ಭೂ ಮಾಫಿಯಾ ಮಾಡ್ತಾ ಇದ್ದಾನೆ ಅವನಿಗೆ ಬಂಧಿಸ್ಬೇಕು. ಹಾಗಿದ್ರೆ ಮಾತ್ರ ನೀವು ಮಂತ್ರಿಗಳು MLAಗಳು MP ಗಳು ಟ್ಯಾಕ್ಸ್ ಕಟ್ಟಿದ್ದಾರೆ ಸರ್. ಸರ್ ಸುಮಾರು 100 ವರ್ಷದಲ್ಲಿ ಮನೆ ಇದೆ, ಅಲ್ಲಿ ಸರ್ಕಾರದ ವಸತಿ ಕೊಟ್ಟಿದ್ದಾರೆ, ಮನೆಗಳು ಕೊಟ್ಟಿದ್ದಾರೆ, ಅವ್ರ ಮೇಲೆ ಖಾತಾ ಇದೆ, ಅವ್ರ ಮೇಲೆ ಎಲ್ಲ ಟ್ಯಾಕ್ಸ್ ಇದೆ, ಎಲ್ಲ ಜನರು ವಾಸ ಮಾಡ್ತಿದ್ದಾರೆ. ಅವು ಬರತಕ್ಕಂಥ ಮನುಷ್ಯ ಆ ಊರ್ದವನಲ್ಲ, ಅವ ಬೀದರ್ದವನು ಎಲ್ಲ ಮಾಡ್ತಾರೆ ಸರ್. ಇದು ಏನಿಲ್ಲ ಸರ್, ಇವ್ರು ಭೂ ಮಾಫಿಯಾದವ್ರದ್ದು ಪ್ಲ್ಯಾನ್ ಸರ್. ಯಾವುದೋ ಹಳೆ ವರದಿ ಮಾಡ್ಕೊಂಬಂದು ಪಾಣಿ ರೆಡಿ ಮಾಡ್ಕೊಂಡು ಅಲ್ಲಿ ಇರ್ತಕ್ಕಂಥ ಗರಿಬಿ ದಬ್ಬಳಿಕೆ ಮಾಡಬೇಕು, ರಿಯಲ್ ಎಸ್ಟೇಟ್ ಮಾಡ್ಬೇಕಂಬ ಉದ್ದೇಶ ಸರ್. ಸರ್ ನಾವು ಮಾಡಿದಿಲ್ಲ ಸರ್, ಸರ್ಕಾರ ಸರ್ ಆ ಸರ್ವೆ ನಂಬರ್ ಸಿಂಪಲ್ಗೆ ಸರ್ವೆ ನಂಬರ್ನಲ್ಲಿ ಸರ್ ಸಿಂಪಲ್ಗೆ ಸರ್ವೆ ನಂಬರ್ 99 ಸರ್